ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವಂಥ ಬೀದರ್ ಕಮಲ್ ನಗರ್ ರಸ್ತೆ ಏನು ಈಗಾಗಲೇ ಸರ್ಕಾರ ಮೇಲ್ದರ್ಜೆಗೇರಿಸಿ ಹೈವೇ ಮಾಡಿದೆ. ಅದ್ರ ಟೋಟಲಿ ಎಲ್ಲೋ ಒಂದು ಕಡೆ ರಸ್ತೆ ಕಾಮಗಾರಿ ಏನು ಆರಂಭ ಆಗಿದೆ ಅಂದಿನಿಂದ ಇಂದಿನವರೆಗೆ ಮಾಡ್ತಾನೆ ಇದ್ದಾರೆ. ಸಾಕಷ್ಟು ರಸ್ತೆ ಅಪಘಾತಗಳು ಹೆಚ್ಚಾಗಿವೆ. ನೋಡ್ಬೋದು ಆ ರಸ್ತೆ ಮೇಲೆ ನಾವಿದ್ದೀವಿ. ಯಾವ ರೀತಿ ರಸ್ತೆಯನ್ನು ಬಿರುಗುಬಿಟ್ಟಿದೆ. ರಸ್ತೆ ನಿರ್ಮಾಣವಾಗಿ ಇನ್ನೂ 3-4 ವರ್ಷಗಳು ಕೂಡ ಕಳೆದಿಲ್ಲ. ಆದರೆ ಈಗಾಗಲೇ ಈ ರಸ್ತೆ ಅಲ್ಲಲ್ಲಿ ಬಿರುಕು ಬಿಡ್ತಾ ಇದೆ. ಮೇಲಿನ ಮೇಲೆ ಆ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ರೀತಿ ಏನು ಈಗಾಗಲೇ ನೋಡ್ಬೋದು ನೀವು, ಬಾಯಿ ಬಿಚ್ಚಿದೆ. ಇದರಲ್ಲಿ ಬೈಕ್ಗಳು ಸ್ಕಿಡ್ ಆಗಿ ಸಾಕಷ್ಟು ಜನ ಏನೋ ಸಾವನ್ನಪ್ತಾ ಇದ್ದಾರೆ. ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಏನು ಕೇಂದ್ರ ಸರ್ಕಾರ ಹಿಂದಿನ ಏನು ಈಗಾಗಲೇ ಮಾಜಿ ಕೇಂದ್ರ ಸಚಿವರಿದ್ದರು ಭಗವಂತ ಖೂಬಾ ಅವರು ಮುತುವರ್ಜಿ ವಹಿಸಿ ಬೀದರ್ ಜಿಲ್ಲೆಯ ಬಹುತೇಕ ರಸ್ತೆಗಳು ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಏನು ಹೈವೇಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಎಲ್ಲೋ ಒಂದು ಕಡೆ ಬೀದರ್ ನೌಬಾದಿಂದ ಕಮಲ್ ನಗರ್ವರೆಗೆ ಏನು ರಸ್ತೆ ಮಾಡಿದ್ದಾರೆ. ಆ ರಸ್ತೆ ನಾವು ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ಆ ರಸ್ತೆ ಬಾಯಿ ಬಿಚ್ಚಿದೆ. ರಸ್ತೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ಹೆಚ್ಚಾಗ್ಲತ್ತವ. ಸಾಕಷ್ಟು ಜನ ಇಲ್ಲಿವರೆಗೆ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಸರ್ಕಾರ ನಿಜಕ್ಕೂ ಈ ರಸ್ತೆ ಯಾರು ಮಾಡಿದ್ದಾರೆ, ಯಾಕೆ ಈ ರೀತಿ ರಸ್ತೆ ಕಾಮಗಾರಿ ಕಳಪೆ ಆಗಿದೆ ಎಂಬುದು ಸಾಕಷ್ಟು ಆರೋಪ ಜನರಿಂದ ಕೇಳಿದ್ರೆ ಬರ್ತಾ ಇವೆ. ನೋಡ್ಬೋದು ನೀವು ದೃಶ್ಯದಲ್ಲಿ, ನಮ್ಮ ಕ್ಯಾಮ್ರಾದಲ್ಲಿ ಯಾವ ರೀತಿ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ರಸ್ತೆ ಅಲ್ಲಿ ಮುಂಭಾಗದಲ್ಲಿ ನೋಡ್ಬೋದು. ಮತ್ತು ರಸ್ತೆ ಕೆದರು ಮಾಡ್ತಾನೆ ಇದ್ದಾರೆ. ಅಂದ್ರೆ ರಸ್ತೆ ಈಗಾಗಲೇ ಕಳೆದ 5 ವರ್ಷ ಐತಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. 5 ವರ್ಷದಿಂದ ಮೇಲಿಂದ ಮೇಲೆ ರಸ್ತೆ ಏನದಂದ್ರೆ ಕಾಮಗಾರಿ ಮಾಡ್ತಾನೆ ಇದ್ದಾರೆ, ದುರಸ್ತಿಯಲ್ಲೇ ಇದ್ದಾರೆ. ನೋಡ್ಬೋದು ಯಾವ ರೀತಿ ರಸ್ತೆ ಬಿರುಕು ಬಿಟ್ಟಿದೆ. ಸಾಕಷ್ಟು ದೊಡ್ಡ ದೊಡ್ಡ ಅಪಘಾತಗಳಾಗ್ತಾ ಇವೆ. ಈಗಾಗಲೇ ಬೀದರಿಂದ ಏನು ಈಗಾಗಲೇ ತೆಲಂಗಾಣದಿಂದ ಏನಂದ್ರೆ ಕರ್ನಾಟಕ ಮಹಾರಾಷ್ಟ್ರ 3 ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಹೈವೇ ನಿಜಕ್ಕೂ ನಾವು ತೋರಿಸ್ತೀವಿ. ಯಾವ ರೀತಿ ಏನಂದ್ರೆ ಬೈಕ್ಗಳನ್ನ ಟೈರ್ಗಳು ಇರ್ತಾವೆ, ಒಳಗಡೆ ಹೋಗಿ ಏನಂದ್ರೆ ಸ್ಕಿಡ್ ಆಗಿ ಏನಂದ್ರೆ ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇವೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ 4 ಫೀಟ್ 3 ಫೀಟ್ ಏನಂದ್ರೆ ರಸ್ತೆ ಬಾಯಿ ಬಿಚ್ಚಿದೆ. ನೋಡ್ಬೋದು ನೀವು ಆ ಸೈಡ್ ಇರ್ಬೋದು. ಸಾಕಷ್ಟು ರಸ್ತೆಯನ್ನು ಈಗಾಗಲೇ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ರಸ್ತೆ ಬಾಯಿ ಬಿಸ್ತಾ ಇದೆ. ಇದರಿಂದ ಸಾಕಷ್ಟು ದುರಂತಗಳು ಸಂಭವಿಸ್ತವೆ. ಈ ಸೈಡ್ ನೋಡ್ಬೋದು ಯಾವ ರೀತಿ ರಸ್ತೆ ಈಗಾಗಲೇ ರಸ್ತೆ ಮಾಡಿ 3-4 ವರ್ಷಗಳ ಕೂಡ ಕಳೆದಿಲ್ಲ. ಆ ಒಂದು ರಸ್ತೆ ಮೇಲಿನ ಮೇಲೆ ಈಗಾಗಲೇ ಅಲ್ಲಲ್ಲಿ ಬಾಯಿ ಬೀಸ್ತಾ ಇದೆ. ನೌಬಾದಿಂದ ಕಮಲ್ ನಗರ್ವರೆಗೆ ಅಲ್ಲಲ್ಲಿ ರಸ್ತೆ ಈ ರೀತಿ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳಾಗ್ಲತ್ತವ. ಸಂಬಂಧಪಟ್ಟಂಥ ಸರ್ಕಾರ ಅಧಿಕಾರಿಗಳು ಈಗ ನೋಡಲೇಬೇಕು. ರಸ್ತೆ ಈಗಾಗಲೇ ಬೀದರ್ ಟು ಕಮಲ್ ನಗರ್ ರಸ್ತೆ ಅವಾಂತರಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ. ಅದಕ್ಕೆ ಶಾಶ್ವತ ಬ್ರೇಕ್ ಹಾಕೋಂಥ ಕೆಲಸ ಅಧಿಕಾರಿಗಳು ಮಾಡಲೇಬೇಕಂತೇಳಿ ಪ್ರಯಾಣಿಕರದ್ದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವಂಥ ಬೀದರ್ ಕಮಲ್ ನಗರ್ ರಸ್ತೆ ಏನು ಈಗಾಗಲೇ ಸರ್ಕಾರ ಮೇಲ್ದರ್ಜೆಗೇರಿಸಿ ಹೈವೇ ಮಾಡಿದೆ. ಅದ್ರ ಟೋಟಲಿ ಎಲ್ಲೋ ಒಂದು ಕಡೆ ರಸ್ತೆ ಕಾಮಗಾರಿ ಏನು ಆರಂಭ ಆಗಿದೆ ಅಂದಿನಿಂದ ಇಂದಿನವರೆಗೆ ಮಾಡ್ತಾನೆ ಇದ್ದಾರೆ. ಸಾಕಷ್ಟು ರಸ್ತೆ ಅಪಘಾತಗಳು ಹೆಚ್ಚಾಗಿವೆ. ನೋಡ್ಬೋದು ಆ ರಸ್ತೆ ಮೇಲೆ ನಾವಿದ್ದೀವಿ. ಯಾವ ರೀತಿ ರಸ್ತೆಯನ್ನು ಬಿರುಕು ಬಿಟ್ಟಿದೆ. ರಸ್ತೆ ನಿರ್ಮಾಣವಾಗಿ ಇನ್ನೂ 3-4 ವರ್ಷಗಳು ಕೂಡ ಕಳೆದಿಲ್ಲ. ಆದರೆ ಈಗಾಗಲೇ ಈ ರಸ್ತೆ ಅಲ್ಲಲ್ಲಿ ಬಿರುಕು ಬಿಡ್ತಾ ಇದೆ. ಮೇಲಿನ ಮೇಲೆ ಆ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ರೀತಿ ಏನು ಈಗಾಗಲೇ ನೋಡ್ಬೋದು ನೀವು, ಬಾಯಿ ಬಿಚ್ಚಿದೆ. ಇದರಲ್ಲಿ ಬೈಕ್ಗಳು ಸ್ಕಿಡ್ ಆಗಿ ಸಾಕಷ್ಟು ಜನ ಏನೋ ಸಾವನ್ನಪ್ತಾ ಇದ್ದಾರೆ. ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಏನು ಕೇಂದ್ರ ಸರ್ಕಾರ ಹಿಂದಿನ ಏನು ಈಗಾಗಲೇ ಮಾಜಿ ಕೇಂದ್ರ ಸಚಿವರಿದ್ದರು ಭಗವಂತ ಖೂಬಾ ಅವರು ಮುತುವರ್ಜಿ ವಹಿಸಿ ಬೀದರ್ ಜಿಲ್ಲೆಯ ಬಹುತೇಕ ರಸ್ತೆಗಳು ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಏನು ಹೈವೇಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಎಲ್ಲೋ ಒಂದು ಕಡೆ ಬೀದರ್ ನೌಬಾದಿಂದ ಕಮಲ್ ನಗರ್ವರೆಗೆ ಏನು ರಸ್ತೆ ಮಾಡಿದ್ದಾರೆ. ಆ ರಸ್ತೆ ನಾವು ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ರಸ್ತೆ ಬಾಯಿ ಬಿಚ್ಚಿದೆ. ರಸ್ತೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ಹೆಚ್ಚಾಗ್ಲತ್ತವ. ಸಾಕಷ್ಟು ಜನ ಇಲ್ಲಿವರೆಗೆ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಸರ್ಕಾರ ನಿಜಕ್ಕೂ ಈ ರಸ್ತೆ ಯಾರು ಮಾಡಿದ್ದಾರೆ, ಯಾಕೆ ಈ ರೀತಿ ರಸ್ತೆ ಕಾಮಗಾರಿ ಕಳಪೆ ಆಗಿದೆ ಎಂಬುದು ಸಾಕಷ್ಟು ಆರೋಪ ಜನರಿಂದ ಕೇಳಿದ್ರೆ ಬರ್ತಾ ಇವೆ. ನೋಡ್ಬೋದು ನೀವು ದೃಶ್ಯದಲ್ಲಿ, ನಮ್ಮ ಕ್ಯಾಮ್ರಾದಲ್ಲಿ ಯಾವ ರೀತಿ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ರಸ್ತೆ ಅಲ್ಲಿ ಮುಂಭಾಗದಲ್ಲಿ ನೋಡ್ಬೋದು. ಮತ್ತು ರಸ್ತೆ ಕೆದರು ಮಾಡ್ತಾನೆ ಇದ್ದಾರೆ. ಅಂದ್ರೆ ರಸ್ತೆ ಈಗಾಗಲೇ ಕಳೆದ 5 ವರ್ಷ ಐತಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. 5 ವರ್ಷದಿಂದ ಮೇಲಿಂದ ಮೇಲೆ ರಸ್ತೆ ಏನದಂದ್ರೆ ಕಾಮಗಾರಿ ಮಾಡ್ತಾನೆ ಇದ್ದಾರೆ, ದುರಸ್ತಿಯಲ್ಲೇ ಇದ್ದಾರೆ. ನೋಡ್ಬೋದು ಯಾವ ರೀತಿ ರಸ್ತೆ ಬಿರುಕು ಬಿಟ್ಟಿದೆ. ಸಾಕಷ್ಟು ದೊಡ್ಡ ದೊಡ್ಡ ಅಪಘಾತಗಳಾಗ್ತಾ ಇವೆ. ಈಗಾಗಲೇ ಬೀದರಿಂದ ಏನು ಈಗಾಗಲೇ ತೆಲಂಗಾಣದಿಂದ ಏನಂದ್ರೆ ಕರ್ನಾಟಕ ಮಹಾರಾಷ್ಟ್ರ 3 ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಹೈವೇ ನಿಜಕ್ಕೂ ನಾವು ತೋರಿಸ್ತೀವಿ. ಯಾವ ರೀತಿ ಏನಂದ್ರೆ ಬೈಕ್ಗಳನ್ನ ಟೈರ್ಗಳು ಇರ್ತಾವೆ, ಒಳಗಡೆ ಹೋಗಿ ಏನಂದ್ರೆ ಸ್ಕಿಡ್ ಆಗಿ ಏನಂದ್ರೆ ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇವೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ 4 ಫೀಟ್ 3 ಫೀಟ್ ಏನಂದ್ರೆ ರಸ್ತೆ ಬಾಯಿ ಬಿಚ್ಚಿದೆ. ನೋಡ್ಬೋದು ನೀವು ಆ ಸೈಡ್ ಇರ್ಬೋದು. ಸಾಕಷ್ಟು ರಸ್ತೆಯನ್ನು ಈಗಾಗಲೇ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ರಸ್ತೆ ಬಾಯಿ ಬಿಸ್ತಾ ಇದೆ. ಇದರಿಂದ ಸಾಕಷ್ಟು ದುರಂತಗಳು ಸಂಭವಿಸ್ತವೆ. ಈ ಸೈಡ್ ನೋಡ್ಬೋದು ಯಾವ ರೀತಿ ರಸ್ತೆ ಈಗಾಗಲೇ ರಸ್ತೆ ಮಾಡಿ 3-4 ವರ್ಷಗಳ ಕೂಡ ಕಳೆದಿಲ್ಲ. ಆ ಒಂದು ರಸ್ತೆ ಮೇಲಿನ ಮೇಲೆ ಈಗಾಗಲೇ ಅಲ್ಲಲ್ಲಿ ಬಾಯಿ ಬೀಸ್ತಾ ಇದೆ.
ನೌಬಾದಿಂದ ಕಮಲ್ ನಗರ್ವರೆಗೆ ಅಲ್ಲಲ್ಲಿ ರಸ್ತೆ ಈ ರೀತಿ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳಾಗ್ಲತ್ತವ. ಸಂಬಂಧಪಟ್ಟಂಥ ಸರ್ಕಾರ ಅಧಿಕಾರಿಗಳು ಈಗ ನೋಡಲೇಬೇಕು. ರಸ್ತೆ ಈಗಾಗಲೇ ಬೀದರ್ ಟು ಕಮಲ್ ನಗರ್ ರಸ್ತೆ ಅವಾಂತರಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ. ಅದಕ್ಕೆ ಶಾಶ್ವತ ಬ್ರೇಕ್ ಹಾಕಂಥ ಕೆಲಸ ಅಧಿಕಾರಿಗಳು ಮಾಡಲೇಬೇಕಂತ ಹೇಳಿ ಪ್ರಯಾಣಿಕರದ್ದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವಂಥ ಬೀದರ್ ಕಮಲ್ ನಗರ್ ರಸ್ತೆ ಏನು ಈಗಾಗಲೇ ಸರ್ಕಾರ ಮೇಲ್ದರ್ಜೆಗೇರಿಸಿ ಹೈವೇ ಮಾಡಿದೆ. ಅದ್ರ ಟೋಟಲಿ ಎಲ್ಲೋ ಒಂದು ಕಡೆ ರಸ್ತೆ ಕಾಮಗಾರಿ ಏನು ಆರಂಭ ಆಗಿದೆ ಅಂದಿನಿಂದ ಇಂದಿನವರೆಗೆ ಮಾಡ್ತಾನೆ ಇದ್ದಾರೆ. ಸಾಕಷ್ಟು ರಸ್ತೆ ಅಪಘಾತಗಳು ಹೆಚ್ಚಾಗಿವೆ. ನೋಡ್ಬೋದು, ಆ ರಸ್ತೆ ಮೇಲೆ ನಾವಿದ್ದೀವಿ. ಯಾವ ರೀತಿ ರಸ್ತೆಯನ್ನು ಬಿರುಕು ಬಿಟ್ಟಿದೆ. ರಸ್ತೆ ನಿರ್ಮಾಣವಾಗಿ ಇನ್ನೂ 3-4 ವರ್ಷಗಳು ಕೂಡ ಕಳೆದಿಲ್ಲ. ಆದರೆ ಈಗಾಗಲೇ ಈ ರಸ್ತೆ ಅಲ್ಲಲ್ಲಿ ಬಿರುಕು ಬಿಡ್ತಾ ಇದೆ. ಮೇಲಿನ ಮೇಲೆ ಆ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ರೀತಿ ಏನು ಈಗಾಗಲೇ ನೋಡ್ಬೋದು ನೀವು, ಬಾಯಿ ಬಿಚ್ಚಿದೆ. ಇದರಲ್ಲಿ ಬೈಕ್ಗಳು ಸ್ಕಿಡ್ ಆಗಿ ಸಾಕಷ್ಟು ಜನ ಏನೋ ಸಾವನ್ನಪ್ತಾ ಇದ್ದಾರೆ. ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಏನು ಕೇಂದ್ರ ಸರ್ಕಾರ ಹಿಂದಿನ ಏನು ಈಗಾಗಲೇ ಮಾಜಿ ಕೇಂದ್ರ ಸಚಿವರಿದ್ದರು ಭಗವಂತ ಖೂಬಾ ಅವರು ಮುತುವರ್ಜಿ ವಹಿಸಿ ಬೀದರ್ ಜಿಲ್ಲೆಯ ಬಹುತೇಕ ರಸ್ತೆಗಳು ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಏನು ಹೈವೇಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಎಲ್ಲೋ ಒಂದು ಕಡೆ ಬೀದರ್ ನೌಬಾದಿಂದ ಕಮಲ್ ನಗರ್ವರೆಗೆ ಏನು ರಸ್ತೆ ಮಾಡಿದ್ದಾರೆ, ಆ ರಸ್ತೆ ನಾವು ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ರಸ್ತೆ ಬಾಯಿ ಬಿಚ್ಚಿದೆ. ರಸ್ತೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ಹೆಚ್ಚಾಗ್ಲತ್ತವ. ಸಾಕಷ್ಟು ಜನ ಇಲ್ಲಿವರೆಗೆ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಸರ್ಕಾರ ನಿಜಕ್ಕೂ ಈ ರಸ್ತೆ ಯಾರು ಮಾಡಿದ್ದಾರೆ, ಯಾಕೆ ಈ ರೀತಿ ರಸ್ತೆ ಕಾಮಗಾರಿ ಕಳಪೆ ಆಗಿದೆ ಎಂಬುದು ಸಾಕಷ್ಟು ಆರೋಪ ಜನರಿಂದ ಕೇಳೋದ್ರ ಬರ್ತಾ ಇವೆ. ನೋಡ್ಬೋದು ನೀವು ದೃಶ್ಯದಲ್ಲಿ, ನಮ್ಮ ಕ್ಯಾಮ್ರಾದಲ್ಲಿ ಯಾವ ರೀತಿ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ರಸ್ತೆ ಅಲ್ಲಿ ಮುಂಭಾಗದಲ್ಲಿ ನೋಡ್ಬೋದು, ಮತ್ತು ರಸ್ತೆ ಕೆದರು ಮಾಡ್ತಾನೆ ಇದ್ದಾರೆ. ಅಂದ್ರೆ ರಸ್ತೆ ಈಗಾಗಲೇ ಕಳೆದ 5 ವರ್ಷ ಐತಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. 5 ವರ್ಷದಿಂದ ಮೇಲಿಂದ ಮೇಲೆ ರಸ್ತೆ ಏನಂದ್ರೆ ಕಾಮಗಾರಿ ಮಾಡ್ತಾನೆ ಇದ್ದಾರೆ, ದುರಸ್ತಿಯಲ್ಲೇ ಇದ್ದಾರೆ. ನೋಡ್ಬೋದು ಯಾವ ರೀತಿ ರಸ್ತೆ ಬಿರುಕು ಬಿಟ್ಟಿದೆ. ಸಾಕಷ್ಟು ದೊಡ್ಡ ದೊಡ್ಡ ಅಪಘಾತಗಳಾಗ್ತಾ ಇವೆ. ಈಗಾಗಲೇ ಬೀದರಿಂದ ಏನು ಈಗಾಗಲೇ ತೆಲಂಗಾಣದಿಂದ ಏನಂದ್ರೆ ಕರ್ನಾಟಕ, ಮಹಾರಾಷ್ಟ್ರ 3 ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಹೈವೇ ನಿಜಕ್ಕೂ ನಾವು ತೋರಿಸ್ತೀವಿ. ಯಾವ ರೀತಿ ಏನಂದ್ರೆ ಬೈಕ್ಗಳನ್ನ ಟೈರ್ಗಳು ಇರ್ತಾವೆ, ಒಳಗಡೆ ಹೋಗಿ ಏನಂದ್ರೆ ಸ್ಕಿಡ್ ಆಗಿ ಏನಂದ್ರೆ ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇವೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ 4 ಫೀಟ್ 3 ಫೀಟ್ ಏನಂದ್ರೆ ರಸ್ತೆ ಬಾಯಿ ಬಿಚ್ಚಿದೆ. ನೋಡ್ಬೋದು ನೀವು, ಆ ಸೈಡ್ ಇರ್ಬೋದು. ಸಾಕಷ್ಟು ರಸ್ತೆಯನ್ನು ಈಗಾಗಲೇ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ರಸ್ತೆ ಬಾಯಿ ಬಿಸ್ತಾ ಇದೆ. ಇದರಿಂದ ಸಾಕಷ್ಟು ದುರಂತಗಳು ಸಂಭವಿಸ್ತವೆ. ಈ ಸೈಡ್ ನೋಡ್ಬೋದು ಯಾವ ರೀತಿ ರಸ್ತೆ ಈಗಾಗಲೇ ರಸ್ತೆ ಮಾಡಿ 3-4 ವರ್ಷಗಳ ಕೂಡ ಕಳೆದಿಲ್ಲ. ಆ ಒಂದು ರಸ್ತೆ ಮೇಲಿನ ಮೇಲೆ ಈಗಾಗಲೇ ಅಲ್ಲಲ್ಲಿ ಬಾಯಿ ಬೀಸ್ತಾ ಇದೆ. ನೌಬಾದಿಂದ ಕಮಲ್ ನಗರ್ವರೆಗೆ ಅಲ್ಲಲ್ಲಿ ರಸ್ತೆ ಈ ರೀತಿ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳಾಗ್ಲತ್ತವ. ಸಂಬಂಧಪಟ್ಟಂಥ ಸರ್ಕಾರ ಅಧಿಕಾರಿಗಳು ಈಗ ನೋಡಲೇಬೇಕು. ರಸ್ತೆ ಈಗಾಗಲೇ ಬೀದರ್ ಟು ಕಮಲ್ ನಗರ್ ರಸ್ತೆ ಅವಾಂತರಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ. ಅದಕ್ಕೆ ಶಾಶ್ವತ ಬ್ರೇಕ್ ಹಾಕಂಥ ಕೆಲಸ ಅಧಿಕಾರಿಗಳು ಮಾಡಲೇಬೇಕಂತ ಹೇಳಿ ಪ್ರಯಾಣಿಕರದ್ದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್.